ಮೋದಿ ಆಗಮನಕ್ಕೂ ಮುನ್ನವೇ ಸಿದ್ಧವಾಗ್ತಿದೆ ವೇದಿಕೆ. ಸುಗಮವಾಗಿದೆ ಬಿಜೆಪಿಗೆ ಬಿಎಸ್ವೈ ವಾಪಸ್ ಹಾದಿ. ತೆರೆಮರೆಯಲ್ಲೇ ಕಸರತ್ತು ನಡೆಸಿದ್ದಾರೆ ನರೇಂದ್ರ ಮೋದಿ. ಪತ್ರಿಕೆಯಲ್ಲಿ ಬರೆದಿರುವುದನ್ನು ನೋಡಿ. ಊರಿನ ಹೆಸರು ಗೊತ್ತಿಲ್ಲ, ತಂದೆ ಹೆಸರು ಇಲ್ಲ, ಜಾತಿಯ ಹೆಸರು ಇಲ್ಲ, ಯಾರೂ ಇಲ್ಲದ ಪ್ರಣಾಳ ಶಿಶುವು ಅಭ್ಯರ್ಥಿ ಒಂದು ಕಡೆ ಕಾಂಗ್ರೆಸ್ ಅಭ್ಯರ್ಥಿ. ಈ ಪ್ರಣಾಳ ಶಿಶುವಿಗೆ ನಿಮ್ಮ ಮತವೇ? ಆಚಾರವಿಲ್ಲದ ನಾಲಿಗೆಯಲ್ಲಿ ಕೀಳು ಮಾತು. ರಮ್ಯಾ ಜನ್ಮ ರಹಸ್ಯದ ಬಗ್ಗೆ ಶ್ರೀನಿವಾಸ್ ಬೇಜವಾಬ್ದಾರಿ ಹೇಳಿಕೆ. ಸಭ್ಯತೆ ಮೀರಿದ ಮಾತಿಗೆ ಎಲ್ಲೆಡೆ ಆಕ್ರೋಶ. ಕಳ್ಳನಿಗೆ ಇರಲಿಲ್ಲ ಗುರು ರಾಘವೇಂದ್ರರ ಭಯ. ಹುಂಡಿಗೆ ಕನ್ನ ಹಾಕಿದ ಮುಸುಕುಧಾರಿ ಖದೀಮ. ಮಂತ್ರಾಲಯದಲ್ಲಿ ಗುರುರಾಯರ ವಾರದಂದೇ ಲಕ್ಷಾಂತರ ರೂಪಾಯಿ ಲೂಟಿ. ಭಯೋತ್ಪಾದಕರ ಮುಂದಿನ ಟಾರ್ಗೆಟ್ನ ವಧೆಯಲ್ಲಿ ಸಂಚು ರೂಪಿಸಿದ್ದಾನೆ ಮುಂಬೈ ದಾಳಿಯ ಮಾಸ್ಟರ್ ಮೈಂಡ್. ಗುಪ್ತಚರ ಇಲಾಖೆ ಎಚ್ಚರಿಕೆ. ರಾಜಧಾನಿಯಲ್ಲಿ ಕಟ್ಟೆಚ್ಚರ. ಸೈನಾ ನೆಹವಾಲ್ ವಿಶ್ವ ಚಾಂಪಿಯನ್ ಕನಸು ನುಚ್ಚುನೂರು. ಸೆಮಿಫೈನಲ್ ಪ್ರವೇಶಿಸಿದ ಸಿಂಧು. ವಿಶ್ವ ಬ್ಯಾಡ್ಮಿಂಟನ್ನಲ್ಲಿ ಭಾರತಕ್ಕೆ ಕುಚ್ ಕಟ್ಟ ಕುಚ್ ಮೀಟ. ನ್ಯೂಸ್ ಅವರಿಗೆ ಸ್ವಾಗತ. ನಾನು ಲಕ್ಷ್ಮಣ್ ಹೂಗಾರ್. ರಾಜ್ಯ ಉಪಚುನಾವಣಾ ಕಣದಲ್ಲಿ ಅನೇಕ ನಾಯಕರು ಮಾತುಗಳನ್ನು ಆಡ್ತಾ ಇದ್ದಾರೆ. ಆಯ್ತು, ಇವತ್ತು ಜೆಡಿಎಸ್ನ ಮಾಜಿ ಶಾಸಕ ಎಂ ಶ್ರೀನಿವಾಸ್ ನಾಲಿಗೆಯ ಹದ್ದು ಮೀರಿ ಮಾತಾಡಿರ್ತಕ್ಕಂಥ ಒಂದು ಹೇಳಿಕೆ ಇವತ್ತು ರಾಜ್ಯದೆಲ್ಲೆಡೆ ಆಕ್ರೋಶಕ್ಕೆ ಎಡೆ ಮಾಡಿದೆ. ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕಣದಲ್ಲಿರ್ತಕ್ಕಂಥ ರಮ್ಯಾ ಜಾತಿ ಯಾವುದು, ತಂದೆ ಯಾರು, ಒಂದು ರೀತಿ ಪ್ರಣಾಳ ಶಿಶು ಅನ್ನುವಂಥ ಹೇಳಿಕೆ ನೀಡುವ ಮೂಲಕ ಅವರ ಪಕ್ಷದ ನಾಯಕರೇ ಆ ಹೇಳಿಕೆಯನ್ನ ಒಂದು ರೀತಿ ವಿಷಾದ ಅನ್ನುವಂಥ ಮಾತುಗಳನ್ನು ಆಡ್ತಾ ಇದ್ದಾರೆ. ಇನ್ನೊಂದು ಕಡೆ ರಾಜ್ಯ ರಾಜಕೀಯದಲ್ಲಿ ಮತ್ತೊಂದು ಹೊಸ ಧ್ರುವೀಕರಣಕ್ಕೆ ವೇದಿಕೆ ಸಿದ್ಧ ಆಗ್ತಾ ಇದೆ. ಕೆಜೆಪಿ ಕಡೆಯಿಂದ ಯಡಿಯೂರಪ್ಪ ಯಾವುದೇ ಗಳಿಗೆಯಲ್ಲಿ ಮತ್ತೆ ಬಿಜೆಪಿಗೆ ಬರ್ತಾರೆ ಅನ್ನುವಂಥದ್ದು. ಅದಕ್ಕೆ ಬಿಜೆಪಿಯ ಮುಂದಿನ ಲೋಕಸಭಾ ಚುನಾವಣಾ ಸಾರಥಿ ನರೇಂದ್ರ ಮೋದಿ ಅವರೇ ತೆರೆಮರೆಯ ಕಸರತ್ತು ನಡೆಸಿದ್ದಾರೆ. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ರಾಜನಾಥ್ ಸಿಂಗ್ ಮಾತುಕತೆ ನಡೆಸಿದ್ದಾರೆ. ರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಇಂಥದ್ದೊಂದು ವೇದಿಕೆ ಸಿದ್ಧ ಆಗ್ತಾ ಇದೆ. ಕರ್ನಾಟಕಕ್ಕೆ ನರೇಂದ್ರ ಮೋದಿ ಏನು ಸೆಪ್ಟೆಂಬರ್ ತಿಂಗಳಲ್ಲಿ ಬರ್ತಾರೆ, ಅದಕ್ಕೆ ಮುನ್ನವೇ ಯಡಿಯೂರಪ್ಪರನ್ನ ಬಿಜೆಪಿಗೆ ಸೇರಿಸಿಕೊಳ್ಳುವ, ಬಿಜೆಪಿ ಯಡಿಯೂರಪ್ಪನ ಜೊತೆ ಕೈ ಜೋಡಿಸುವ ಎಲ್ಲ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದ್ದಾವೆ. ಈ ಎಲ್ಲವನ್ನೂ ಕೂಡ ನಾನು ಚರ್ಚೆ ಮಾಡ್ತೀನಿ. ವಿಶೇಷವಾಗಿ ಯಡಿಯೂರಪ್ಪ ನರೇಂದ್ರ ಮೋದಿ ಬಾಯಿ ಆಗ್ತಾರೆ ಅನ್ನೋಂಥ ಒಂದು ಪ್ರಶ್ನೆ ಇದೆ. ಸೊ ಇದರ ಇಕ್ವೇಷನ್ ಬಗ್ಗೆ ಚರ್ಚೆಯನ್ನು ನಾವು ಮಾಡ್ತೀನಿ. ನಮ್ಮ ಜೊತೆಗೆ ಗಣ್ಯರು ಇರ್ತಾರೆ. ಸೊ ಮೊದಲಿಗೆ ಆಚಾರವಿಲ್ಲದ ನಾಳಿಗೆ ಜೆಡಿಎಸ್ನ ಮಾಜಿ ಶಾಸಕ ಏನು ಹೇಳಿದ್ರು ಆ ಪ್ಯಾಕೇಜ್ ನೋಡ್ಕೊಂಡ್ಬರೋಣ. ಊರಿನ ಹೆಸರು ಗೊತ್ತಿಲ್ಲ, ತಂದೆ ಹೆಸರು ಇಲ್ಲ, ಜಾತಿಯ ಹೆಸರು ಇಲ್ಲ, ಯಾರೂ ಇಲ್ಲದ ಪ್ರಣಾಳ ಶಿಶುವು ಅಭ್ಯರ್ಥಿ ಒಂದು ಕಡೆ ಕಾಂಗ್ರೆಸ್ ಅಭ್ಯರ್ಥಿ. ಹೀಗೆ ಕೀಳು ಮಟ್ಟದ ಮಾತುಗಳನ್ನು ಆಡ್ತಿರೋದು ಎಂ ಶ್ರೀನಿವಾಸ್. ಇವರು ಜೆಡಿಎಸ್ನ ಮಾಜಿ ಶಾಸಕ ಬೇರೆ. ಶ್ರೀರಂಗಪಟ್ಟಣದಲ್ಲಿ ನಡೆದ ಜೆಡಿಎಸ್ ಕಾರ್ಯಕರ್ತರ ಸಭೆಯಲ್ಲಿ ಎಂ ಶ್ರೀನಿವಾಸ್ ಹೀಗೆಲ್ಲ ಮಾತನಾಡಿದ್ರು. ಯಾರ ಬಗ್ಗೆ ಅಂತ ಗೊತ್ತಾಯ್ತಲ್ಲ, ಅದೇ ಮಂಡ್ಯದಿಂದ ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸಿರೋ ಕಾಂಗ್ರೆಸ್ ಅಭ್ಯರ್ಥಿ ಸ್ಯಾಂಡಲ್ವುಡ್ ಕ್ವೀನ್ ರಮ್ಯಾ ಬಗ್ಗೆ. ತಂದೆ ಹೆಸರು ಇಲ್ಲ, ಜಾತಿಯ ಹೆಸರು ಇಲ್ಲ, ಯಾರೂ ಇಲ್ಲದ ಪ್ರಣಾಳ ಶಿಶುವು ಅಭ್ಯರ್ಥಿ ಒಂದು ಕಡೆ ಕಾಂಗ್ರೆಸ್ ಅಭ್ಯರ್ಥಿ. ಈ ಪ್ರಣಾಳ ಶಿಶುವಿಗೆ ನಿಮ್ಮ ಮತವೇ? ಜನರ ಪರವಾಗಿ ಜನರ ನಾಡಿ ಮಿಡಿದ ಹೋರಾಟವನ್ನು ಮಾಡುವಂಥ ಪುಟ್ಟರಾಜ್ ಅವರು ಬೇಕೇ? ಛೇ, ಯಾರೇ ಆಗಲಿ ಒಬ್ಬ ಮಹಿಳೆಯ ಬಗ್ಗೆ ಬಾಯಿಗೆ ಬಂದಂತೆಲ್ಲ ವೈಯಕ್ತಿಕ ವಿಚಾರಗಳನ್ನು ಕೆತ್ಕೋದು ಸರಿಯಲ್ಲ. ರಾಜಕಾರಣಿಗಳು ಹೀಗೆ ರಾಜಕೀಯ ರಂಗಕ್ಕೆ ಎಂಟ್ರಿ ಕೊಡೋ ನಟಿಯರ ಬಗ್ಗೆ ಕೀಳು ಮಟ್ಟದಲ್ಲಿ ಮಾತನಾಡಿದ್ದು ಇದೇ ಮೊದಲೇನಲ್ಲ. ಕಳೆದ ವಿಧಾನಸಭಾ ಚುನಾವಣೆಗೆ ಸ್ಪರ್ಧಿಸಿದ್ದ ನಟಿ ಪೂಜಾ ಗಾಂಧಿ ಬಗ್ಗೆ ಆಯನೂರು ಮಂಜುನಾಥ್ ಕೂಡ ಹಗುರವಾಗಿಯೇ ಮಾತನಾಡಿದರು. ಎಷ್ಟು ಸಿಂಬಾಲಿಕ್ ಆಗಿ ಮಧು ಬಂಗಾರಪ್ಪ ಕುಮಾರಸ್ವಾಮಿ ಫ್ಯಾಮಿಲಿ ಆ ದಂಡುಪಾಳ್ಯದ ಕ್ವೀನನ್ನು ಕರ್ಕೊಂಡು ಬಂದಿದ್ರಲ್ಲ, ಏನು ಸಿನಿಮಾ, ನನಗೆ ಇಷ್ಟು ಖುಷಿಯಾಗಿದೆ ಅದು. ಆದರೆ ಅಲ್ಲಿ ಅಂತಿಮ ರಿಸಲ್ಟ್ ಏನಾಗುತ್ತೋ ಅದೇ ರಿಸಲ್ಟ್ ತಮಗೂ ಆಗುತ್ತೆ. ದಂಡುಪಾಳ್ಯದ ಗಂಡು ಶಿವಮೊಗ್ಗದಲ್ಲಿ ರಾಜಕಾರಣ ಮಾಡೋಕ್ಕಾಗೋದಿಲ್ಲ, ಇಲ್ಲಿದ್ದೇವೆ, ಅದನ್ನು ಮಾಡ್ತೇವೆ ಅಂತೇಳಿ. ಇದನ್ನು ಸವಾಲಾಗಾದರೂ ತಗೊಳ್ಳಿ, ಸಲಹೆ ಆದರೂ ತಗೊಳ್ಳಿ.
ಇದೀಗ ಎಂ ಶ್ರೀನಿವಾಸ್ ರಮ್ಯಾ ಬಗ್ಗೆ ಲೂಸ್ ಟಾಕ್ ಮಾಡಿರೋ ಬಗ್ಗೆ ಕಾಂಗ್ರೆಸ್ ಮುಖಂಡರಿಂದ ವ್ಯಾಪಕ ಟೀಕೆ ವ್ಯಕ್ತವಾಗಿದೆ. ಮಾತಾಡಬಾರ್ದು, ಅಸಹ್ಯ. ಅದು ಈ ಸಂದರ್ಭದಲ್ಲಂತೂ ಮಾತಾಡಿದ್ರೆ ನಿಜವಾಗ್ಲೂ ಅದು ಸೌಲಭ್ಯ ತರಲ್ಲ. ಐ ವೆರಿ ಸಾರಿ. ಆ ಥರ ಎಲ್ಲ ಒಂದು ಹೆಣ್ಮಕ್ಳ ಬಗ್ಗೆ ತಂದೆ ಗೊತ್ತಿಲ್ಲ, ತಾಯಿ ಹೆಸರು ಗೊತ್ತಿಲ್ಲ, ಜಾತಿ ಗೊತ್ತಿಲ್ಲ ಅಂತ ಅರ್ಥ ಇದೆಯಾ? ಹೋಗಿ ನೋಡ್ಲಿತ್ತಾ ಇದ್ದಿದ್ದು ತಾಲೂಕು ಡಿ ಸಿ ಅವ್ರ ಹತ್ರ ಎಲ್ಲ ಬರ್ದು ಕೊಟ್ಟಿರ್ತಾರೆ. ಮತ್ತು ಇಷ್ಟೆಲ್ಲ ಇನ್ಫಾರ್ಮೇಷನ್ ಆಗ್ತಿದೆ, ಈಗ ಹೋಗಿ ತಗೊಂಡ್ರೆ ಬರ್ತದಪ್ಪ. ಅದು ಮಾನವೀಯತೆ ದೃಷ್ಟಿಯಿಂದನೂ ಅಲ್ಲ, ಯಾವುದೇ ರಾಜಕೀಯ ಇರ್ಬೋದು. ಒಬ್ಬರ ಬಗ್ಗೆ ನಿನ್ನ ಬಗ್ಗೆ ಮಾತಾಡ್ಬೇಕಾದ್ರೆ ನಾನು ಭಾಳ ಹುಷಾರಾಗಿರ್ಬೋದು. ಜೆಡಿಎಸ್ನ ಮಾಜಿ ಶಾಸಕ ಎಂ ಶ್ರೀನಿವಾಸ್ ಹೇಳಿಕೆಗೆ ವ್ಯಾಪಕ ಖಂಡನೆ ವ್ಯಕ್ತವಾಗಿದೆ. ಆದರೆ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ ಅವರು ಮಾತ್ರ ತಮ್ಮ ಹೇಳಿಕೆಯನ್ನೇ ಮತ್ತೆ ಸಮರ್ಥಿಸಿಕೊಂಡ್ರು. ಜನರ ನೋವಿನಲ್ಲಿ ಸ್ಪಂದಿಸುವ ವ್ಯಕ್ತಿ ಅಲ್ಲ ಅಂತ ಹೇಳಿರೋದು ಗೊತ್ತಿರೋ ಚಲನಚಿತ್ರ ನಟಿಯಾಗಿ ಎಲ್ರಿಗೂ ಗೊತ್ತಿರ್ತಾರೆ. ತೆರೆ ಮೇಲೆ ಜನರ ನೋವಿನಲ್ಲಿ ಸ್ಪಂದಿಸಿ, ಕಷ್ಟಗಳು ಸ್ಪಂದಿಸಿ, ರೈತರ ನೋವಿನಲ್ಲಿ ಸ್ಪಂದಿಸಿ, ನೀರು ಕೊಡುವಂತ ಯಾವುದೇ ಇದು ಗೊತ್ತಿಲ್ಲ, ಯಾವ ಹಳ್ಳಿ ಹೇಗಿದೆ ಗೊತ್ತಿಲ್ಲ, ಇಡೀ ಜಿಲ್ಲೆ ಹಳ್ಳಿ ಗ್ರಾಮೀಣ ಬದುಕೇನು ಗೊತ್ತಿಲ್ಲ ಅಂತ ಹೇಳಿದೆ. ಒಟ್ಟಾರೆ ಶ್ರೀನಿವಾಸ್ ತಮ್ಮನ್ನ ಸಮರ್ಥಿಸಿಕೊಳ್ಳುವ ಭರದಲ್ಲಿದ್ದಾರೆ. ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಹಾಗೂ ಜೆಡಿಎಸ್ ಪಕ್ಷಗಳಿಗೆ ಗೆಲುವು ಪ್ರತಿಷ್ಠೆಯ ಪ್ರಶ್ನೆಯಾಗಿದ್ದು, ಈಗ ಇವರೀರುವರ ನಡುವೆ ಕೆಸರೆರಚಾಟ ಶುರುವಾಗಿದೆ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್. ಸೊ ಇದು ಮಂಡ್ಯ ಉಪಚುನಾವಣೆಯ ಕಾವಿನ ಒಂದು ಲಕ್ಷಣ. ಇದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಯಾವ ರೀತಿ ರಾಜಕೀಯ ತಿರುವನ್ನು ಪಡ್ಕೊಳ್ತಾ ಇದೆ, ಯಾವ ರೀತಿ ರಾಜಕೀಯ ಕಾವನ್ನು ಪಡ್ಕೊಳ್ತಾ ಇರುವಂಥದ್ದು. ಸೊ ಇನ್ನೊಂದು ಕಡೆ ಈ ಒಂದು ಉಪಚುನಾವಣೆ ನೆಪದಲ್ಲಿನೇ ಕಾಂಗ್ರೆಸ್ ವಿರೋಧಿ ರಂಗ ಕೂಡ ಅಸ್ತಿತ್ವಕ್ಕೆ ಬರ್ತಾ ಇದೆ. ಅಂದರೆ ಹುಕ್ ಆರ್ ಕುಕ್, ಮಾಡಿಲ್ಲ ಮಡಿ ಅನ್ನೋ ರೀತಿ ಬಿಜೆಪಿ, ಕೆಜೆಪಿ, JDS, BSR ಎಲ್ಲ ಪಕ್ಷಗಳು ಕೂಡ ಒಟ್ಟಾಗಿ ಕಾಂಗ್ರೆಸ್ನ ಮಣಿಸ್ಬೇಕು, ಕಾಂಗ್ರೆಸ್ನ ಸೋಲಿಸ್ಬೇಕು ಅನ್ನುವಂಥದ್ದು. ಅಂದರೆ ಒಂದು ರೀತಿ ಕಾಂಗ್ರೆಸ್ಗೆ ಭಯ ಹುಟ್ಟಿಸೋದ್ರ ಜೊತೆಗೇನೆ ತಮ್ಮ ನೆಲ ಕೂಡ ಅದರ್ತಾ ಇದೆ. ಅಂದರೆ ಈ ಪಕ್ಷಗಳು ಏನು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಎದರಾಬದರ ಹೋರಾಟ ಮಾಡಿದ್ದು, ಆದರೆ 2 ಉಪಚುನಾವಣೆಯಲ್ಲಿ ಮತ್ತು ವಿಧಾನ ಪರಿಷತ್ ಚುನಾವಣೆಯಲ್ಲಿ ಒಗ್ಗಟ್ಟಾಗುವ ಮೂಲಕ ಅವಕ್ಕೂ ಕೂಡ ಭಯ ಶುರುವಾಗಿದೆ. ನಿಜಕ್ಕೂ ಕೂಡ ಆ ರಂಗ ಸ್ಥಾಪನೆಯಿಂದ ಇರತಕ್ಕಂಥದ್ದು ಒಂದು ರೀತಿ ರಾಜಕೀಯ ಭಯ ಕೂಡ ಕಾಡ್ತಾ ಇದೆ. ಆ ಒಂದು ವರದಿಯನ್ನು ಕೂಡ ನೋಡ್ಕೊಂಡ್ಬರೋಣ. 9 ತಿಂಗಳ ಚುನಾವಣೆಗೆ ಎಲ್ಲಿಲ್ಲದ ಮಹತ್ವ, ಕಾಂಗ್ರೆಸ್ ಸೋಲಿಸಲು ವಿಪಕ್ಷಗಳ ತಂತ್ರ, ಹೊಸ ಕಾರ್ಯತಂತ್ರದ ಜೊತೆ ಗೆಲುವಿನ ಮಂತ್ರ. ಬೆಂಗಳೂರು ಗ್ರಾಮಾಂತರ ಹಾಗೂ ಮಂಡ್ಯ ಕ್ಷೇತ್ರಗಳ ಲೋಕಸಭಾ ಉಪಚುನಾವಣೆ ನಡೆಯುತ್ತಿರುವುದು ಕೇವಲ 9 ತಿಂಗಳ ಅವಧಿಗಾಗಿ. ಆರಂಭದಲ್ಲಿ ಇದು ಯಾರಿಗೂ ಬೇಡದ ಚುನಾವಣೆ ಅಂತಲೇ ವ್ಯಾಖ್ಯಾನಿಸಲಾಗಿತ್ತು. ಆದರೆ ಈಗ ಈ ಚುನಾವಣೆಗೆ ಎಲ್ಲಿಲ್ಲದ ಮಹತ್ವ ಬಂದ್ಬಿಟ್ಟಿದೆ. ಎಷ್ಟರ ಮಟ್ಟಿಗೆ ಅಂದ್ರೆ ಈ ಹೋರಾಟದಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಸೋಲಿಸಲೇಬೇಕೆಂಬ ನಿರ್ಧಾರದೊಂದಿಗೆ ರಚನೆಯಾಗಿದೆ ವಿಪಕ್ಷಗಳ ಒಕ್ಕೂಟ. ಕಾಂಗ್ರೆಸ್ ಸೋಲಿಸಲು ವಿಪಕ್ಷಗಳ ಒಕ್ಕೂಟ. ಜೆಡಿಎಸ್ ಬೆಂಬಲಕ್ಕೆ ನಿಂತಿವೆ ಬಿಜೆಪಿ, ಕೆಜೆಪಿ. ಕಾಂಗ್ರೆಸ್ ಸರ್ಕಾರಕ್ಕೆ ಮುಖಭಂಗ ಮಾಡಲೇಬೇಕು ಅಂತ ನಿರ್ಧರಿಸಿರುವ ವಿಪಕ್ಷಗಳು ಈಗ ಒಗ್ಗೂಡಿವೆ. ಜೆಡಿಎಸ್ಗೆ ಬೆಂಬಲ ನೀಡಲೆಂದೇ ಬಿಜೆಪಿ ತನ್ನ ಅಭ್ಯರ್ಥಿಗಳ ನಾಮಪತ್ರ ಹಿಂದಕ್ಕೆ ಪಡೆದಿದ್ರೆ, ಕೆಜೆಪಿ ಅಭ್ಯರ್ಥಿಗಳನ್ನೇ ಕಣಕ್ಕಿಳಿಸಲಿಲ್ಲ. BSR ಕೂಡ ಅಭ್ಯರ್ಥಿಗಳ ಹೂಡಿಲ್ಲ. ಹೀಗೆ ಕಾಂಗ್ರೆಸ್ ಸೋಲಿಸಲು ಪಣ ತೊಟ್ಟಿವೆ. ಈ ಹಿಂದೆ ಜೆಡಿಎಸ್ ಕೈಯಲ್ಲಿದ್ದ 2 ಕ್ಷೇತ್ರಗಳನ್ನ ಉಳಿಸಿಕೊಳ್ಳಲು HDK ಪ್ರತಿಷ್ಠೆ ಪಣಕ್ಕಿಟ್ಟು ಹೋರಾಟಕ್ಕಿಳಿದಿದ್ದಾರೆ. ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ನಡೆದ ಸುಮಾರು 21 ಉಪಚುನಾವಣೆಗಳ ಪೈಕಿ ಒಂದರಲ್ಲೂ ಆಳುವ ಸರ್ಕಾರದ ವಿರುದ್ಧ ವಿಪಕ್ಷಗಳೊಂದಿಗೆ ಜೆಡಿಎಸ್ ಒಪ್ಪಂದ ಮಾಡಿಕೊಂಡಿರಲಿಲ್ಲ. ಆದರೆ ಈ ಬಾರಿ ಜೆಡಿಎಸ್ ಆ ಹಂತಕ್ಕೂ ಇಳಿದಿದೆ. ಅತ್ತ ಕಾಂಗ್ರೆಸ್ ನಾಯಕರು ವಿಪಕ್ಷಗಳ ಒಕ್ಕೂಟದ ಬಗ್ಗೆ ಯಾವ ಭಯವೂ ಇಲ್ಲ ಎನ್ನುತ್ತಾ ಒಗ್ಗಟ್ಟಿನ ಮಂತ್ರ ಪಠಿಸುತ್ತಿದ್ದಾರೆ. ಹೊಂದಾಣಿಕೆ ಬೇಕಾದಾಗ ಮಾಡೋದು, ಬೇಡವಾದಾಗ ಮಾಡೋದು, ಹಿಂಗೆಲ್ಲ ಮಾಡಕ್ ಹೋಗಿ ಕನ್ಫ್ಯೂಷನ್ ಕ್ರಿಯೇಟ್ ಮಾಡ್ಕೊಂಡು ನೀವೇ ನಮಗೂ ಕನ್ಫ್ಯೂಷನ್ ಮಾಡಬೇಕು. ನಾವಂತೂ ಹೋರಾಟಕ್ಕೆ ಸಿದ್ಧ ಇದ್ದೀವಿ, ನಿಮ್ಮನ್ನ ಎದುರಿಸೋದಕ್ಕೆ, ಸವಾಲಿಗೆ ಎದುರಿಸೋದಕ್ಕೆ ಸಿದ್ಧ ಇದ್ದೀವಿ. ಕಾಂಗ್ರೆಸ್ ನಾಯಕರು ಇಷ್ಟು ಆತ್ಮವಿಶ್ವಾಸದಿಂದ ಮಾತಾಡಲು ಕಾರಣವಿದೆ. ಜೆಡಿಎಸ್ ಭದ್ರಕೋಟೆ ಭೇದಿಸುವ ತಂತ್ರ ಕಾಂಗ್ರೆಸ್ಸಿಗೆ ಚೆನ್ನಾಗಿಯೇ ಗೊತ್ತು. ಮಂಡ್ಯ, ಬೆಂಗಳೂರು ಗ್ರಾಮಾಂತರ ಜೆಡಿಎಸ್ ಭದ್ರಕೋಟೆ. ಭದ್ರಕೋಟೆಯಲ್ಲಿ ಬಿರುಕು ಮೂಡಿಸಿದೆ ಕಾಂಗ್ರೆಸ್. ಕೋಟೆ ಕುಸಿದು ಬೀಳುವ ಭಯದಲ್ಲಿದೆ ಜನತಾದಳ. ಎಸ್, ಮಂಡ್ಯ, ಬೆಂಗಳೂರು ಗ್ರಾಮಾಂತರ ಕ್ಷೇತ್ರಗಳೆರಡೂ ಜೆಡಿಎಸ್ನ ಭದ್ರಕೋಟೆ. ಆದರೆ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬರುವ ಹೊತ್ತಿನಲ್ಲಿ ಈ ಕೋಟೆ ಬಿರುಕು ಬಿಟ್ಟಿದೆ. ಈ ಚುನಾವಣೆಯಲ್ಲಿ ಏಕಾಂಗಿಯಾಗಿ ಹೋರಾಟಕ್ಕಿಳಿದ್ರೆ ಕೋಟೆ ಕುಸಿಯುವ ಭಯ ಜೆಡಿಎಸ್ ಅನ್ನ ಕಾಡ್ತಿದೆ. ಆಡಳಿತ ಪಕ್ಷದ ಪರ ಮತದಾನವಾದ್ರೆ ಜೆಡಿಎಸ್ಗೆ ಸೋಲು ಖಂಡಿತ. ಬೈ ಎಲೆಕ್ಷನ್ ಹಿನ್ನೆಲೆಯಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರು ಇವತ್ತು ಚನ್ನಪಟ್ಟಣಕ್ಕೆ ಭೇಟಿ ನೀಡಿದ್ರು. ಜೆಡಿಎಸ್ ತೊರೆದು ಬಿಜೆಪಿ ಸೇರಿ ತಟಸ್ಥರಾಗಿರುವ ಮಾಜಿ ಶಾಸಕ MC ಅಶ್ವಥ್ ಅವರನ್ನ ಭೇಟಿ ಮಾಡಿ ಪಕ್ಷಕ್ಕೆ ಸೆಳೆಯುವ ಪ್ರಯತ್ನ ಮಾಡಿದ್ರು. NDAಗಿಂತ UPAಗಿಂತ ಈ ಮೂರನೇ ಶಕ್ತಿ 208, 210, 220 ಸೀಟ್ ಬರುತ್ತೆ ಅಂತ ನೀವೇ ಹೇಳಿಕೊಂಡಿದ್ದೀರಿ.
ಅದರಿಂದ ಯಾವಾಗ ಚುನಾವಣೆ ಆಗುತ್ತೋ ಗೊತ್ತಿಲ್ಲ. ಇವತ್ತಿನ ಭಾವನೆ ಈ ರೀತಿ ನೀವು ಹೇಳಿದರೆ ನಾಳೆಗೆ ಏನಾಗುತ್ತೆ ಒಪಿನಿಯನ್ ಪೋಲು. ಒಟ್ಟಾರೆ ಕಾಂಗ್ರೆಸ್ ಹಣಿಯಲು ಜೆಡಿಎಸ್, ಬಿಜೆಪಿ, ಕೆಜೆಪಿ ಸಜ್ಜಾಗಿದೆ. ಈ ಮೂಲಕ ಮುಂದಿನ ಲೋಕಸಭಾ ಚುನಾವಣೆಗೂ ತಾಲೀಮು ಆರಂಭಿಸಿವೆ. ಆದರೆ ಈ ಚುನಾವಣೆಯ ಫಲಿತಾಂಶವೇ ವಿಪಕ್ಷಗಳ ಒಕ್ಕೂಟದ ಭವಿಷ್ಯವನ್ನ ನಿರ್ಧರಿಸಲಿದೆ. ವೀರೇಂದ್ರ ಉಪ್ಪುಂದ, ಪೊಲಿಟಿಕಲ್ ಬ್ಯೂರೋ, ಸುವರ್ಣ ನ್ಯೂಸ್. ಸೊ ಯಾವ ರೀತಿ ಚುನಾವಣೆಯಲ್ಲಿ ರಾಜಕೀಯ ಧ್ರುವೀಕರಣ ಆಗುತ್ತೆ, ಚದುರಂಗದ ಆಟದಲ್ಲಿ ಯಾರ್ಯಾರು ಯಾವ ರೀತಿಯ ಪಗಡೆಯನ್ನು ಆಡ್ತಾರೆ ಅನ್ನುವಂಥದ್ದು ಇದರಿಂದ ಸ್ಪಷ್ಟ ಆಗುತ್ತೆ. ಆದರೆ ಇನ್ನೊಂದು ಹೊಸ ರಾಜಕೀಯ ಧ್ರುವೀಕರಣಕ್ಕೂ ಕೂಡ ಒಂದು ನಾಂದಿ ಆಡ್ತಾ ಇದೆ. ಭಾರತೀಯ ಜನತಾ ಪಕ್ಷದಿಂದ ಹೊರಗೆ ಹೋಗಿ ನಾನು ಯಾವುದೇ ಕಾರಣಕ್ಕೂ ಭಾರತೀಯ ಜನತಾ ಪಕ್ಷ ಸೇರೋದಿಲ್ಲ, ಬೇಕಾದ ನಿವೃತ್ತಿಯನ್ನು ತೆಗೆದುಕೊಳ್ತೀನಿ ಅನ್ನುವಂಥ ಮಾತನಾಡಿದಂಥ ಯಡಿಯೂರಪ್ಪ ತೆರೆಮರೆಯಲ್ಲೇ ಬಿಜೆಪಿಗೆ ಸೇರಲಿಕ್ಕೆ ಬೇಕಾದಂಥ ಪ್ರಯತ್ನಗಳು ನಡೀತಾ ಇದ್ದಾವೆ. ಮೇಲ್ನೋಟಕ್ಕೆ ಏನೇ ಹೇಳಿಕೆ ಬಿಜೆಪಿ ನಾಯಕರು ನೀಡಬಹುದು, ಕೆಜೆಪಿ ನಾಯಕರು ನೀಡಬಹುದು, ಆದರೆ ದೆಹಲಿ ಮಟ್ಟದಲ್ಲಿ, ನರೇಂದ್ರ ಮೋದಿ ಮಟ್ಟದಲ್ಲಿ ಅಂಥದ್ದೊಂದು ವೇದಿಕೆ ಸಿದ್ಧ ಆಗ್ತಾ ಇದೆ. ಆ ವೇದಿಕೆಗೆ ಬಹುತೇಕ 1 ತಿಂಗಳ ಒಳಗಡೆ ಒಂದು ಸ್ಪಷ್ಟ ಚಿತ್ರಣ ಸಿಗ್ಬೋದು. ಅದ್ರ ಬಗ್ಗೆ ನಾನು ಚರ್ಚೆ ಮಾಡ್ತೀನಿ. ನಮ್ಮ ಜೊತೆಗೆ ಹಿರಿಯ ಪತ್ರಕರ್ತರು ಮತ್ತು ಬಿಜೆಪಿ ನಾಯಕರು ಕೂಡ ಇರ್ತಾರೆ. ಅದಕ್ಕಿಂತ ಮೊದಲು ಒಂದು ಬ್ರೇಕ್.